ಹೌದಲ್ಲ? ಹೌದು ದೈವದವ್ರು ಎಲ್ಲಾರು ಇಲ್ಲಿ ಬರೇ ಕಾಟ ಹಿಡಿಯೋದದ. ಹೌದು ಹೌದು ಆ ತಕ್ಕಂತೆ ನೀ ಏನಂದಿ, ಇದು ಉತ್ತರ ಅಲ್ಲ, ಬಹಳ ಮಂದಿ ಹೇಳಿಲ್ಲ ಅಂದಿ. ಹೌದು ಹೌದು ಪ್ರಶ್ನೆ ಮಾಡ್ದವ ನೀ ಎದ್ದಿ, ನೀ ಯಾಕೆ ಹೇಳಿಲ್ಲ? ತೇಜಿಗೆ ಬಾ, ಇದ್ರ ಉತ್ತರ ಬಿಡಿಸು. ಹೌದು ಹೌದು ಹೌದಲ್ಲ? ಹೌದು ಮೊದಲು ಇದ್ರ ಉತ್ತರ ಕೊಡು, ಮುಂದೆ ನಾ ಪ್ರಶ್ನೆ ಮಾಡ್ತ. ಹೌದು ನಾಟಕ ಹಚ್ಚಿದಿ ಇಲ್ಲಿ ನಡೆಯಂಗಿಲ್ಲ ಹೇಳಿ, ಅಂತರಂಗದ ಒಳಗಿಂದ ಹೇಳಬೇಕು. ಬರೇ ನಾಟಕ ಮಾಡಬಾರದು. ಹೌದು ಸೊನ್ಯಾಳ ಗೌಡ್ರು ಹೇಳುದು ಹಿಂಗ್ಯಾಕ ಗೌಡದು ನಿಂದ ಅನ್ನೋದು ಯಾವಾದ್ರು ಹೇಳಿದೇನು? ಹೌದಾ ಹೇಳತ್ತ ಕೇಳ್ರಿ. ಸಿದ್ಧಟಿಗೆ ನಾನು ಅಂಶ ಅಕ್ಕಿ ಒಟ್ಟಿಗೆ ಬಂದಾರ ಗಸಗ ಹೋಗಿ ಗಾಡಿ ಮತ್ತೆ ನೀವೊಂದು ತಾಸು ಮಾತಾಡು, ನೀವೊಂದು ತಾಸು ಮಾತಾಡೋರು ಇಲ್ಲಿ ಯಾರು ಇರೋಂಗಿಲ್ಲ. ನಿನ್ನ ಹೋಗಿ ಗಾಡಿ ಹೋಗಬೇಡ, ಬೇಕಾದ್ರೆ ಮಾತಾಡಿ ಜರ ಜರ ಜಾಂಪಾರಿಗೆ. ಈಗ ಗೋಬರ್ಗೆ ಹೆಸ ಕೈದಾದ. ಹಾ ಜರ ನೀವು ಶಾಂತ ಆದ್ರೆ ಅಂದ್ರೆ ಇವನ್ ಹೊಟ್ಟೆನ ಕರ ಕೆಡಲಿಕ್ಕಂದ್ರೆ ನನಗೆ ಅಡಿಗೆ ಪಿಂಟು ತಿಳಿ ಕರಿಬೇಡ್ರಿ. ನಾನು ಇದೇ ಹುಡುಕಾಡಗತ್ತಿದ್ದು ಇಟ್ಟೆ ನಾ ಮಾತಾಡಗತ್ತಂದ್ರೆ ನೀವು ಯಾರು ಬರಬೇಡ್ರಿ, ಇಲ್ಲಿ ಪಾರ್ಟಿಷನ್ ಮಾಡಬೇಡ್ರಿ. ಹೇಳಾರ್ದೆ ಉತ್ತರಾಳಕ್ಕೆ ಹೋಗ್ಲಿಕ್ಕಂದ್ರೆ ನನಗೆ ಆಳ್ಯಾಗ ಕರ್ರಿ. ಇಲ್ಲಿ ಇದೇ ಹುಡುಕಾಡಗತ್ತಿದ್ದು ನಾನು. ಪಾಳೆ ನಿನ್ನ ತಿಂಡಿ ಯಾರು ಗೊತ್ತ ಇಟ್ಕೋಬೇಡ, ಜಾರಿಸ್ಕೊಂಡು ಜಾರಿಸ್ತೀನಿ. ಈಗ ಹಚ್ಚಿರಿ, ಹೊತ್ತು ಮುಳುಗನ ತೆಗಿರಿ. ಎಲ್ಲಿ ತನ ಎರಡು ಕಲಾವಿದರದಾಗ ಒಬ್ಬ ಸೋಲಂಗಿಲ್ಲ, ಅಲ್ಲಿ ತನ ಮಂಗಳಾರತಿ ಇಲ್ಲ. ಇವನು ತಿಂಡಿನೇ ಬಹಳದ ನೋಡುದಿಲ್ಲ. ಹೌದಾ ಹಾ, ಇವತ್ತು ಇಲ್ಲಿ ಇಲ್ಲಿ ಫೋಕಸ್ ನನಗೂ ರಾತ್ರಿ ಕಾರ್ಯಕ್ರಮ ಇಲ್ಲಿ ಇದೇ ಹುಡುಕಾಡ್ತಿದ್ದ ನಾನು. ಹೌದಾ ನೋಡು ನೀವತ್ತ 10 ತನ ಹಾಡಿಕೆ ಆಗಲಿ, ಎರಡು ಕಲಾವಿದರದಾಗ ಯಾವ ಹಿಂದೆ ಸರಿತಾರ ಆವಾಗ ಮಂಗಳಾರತಿ. ಇಲ್ರಿ ಮತ್ತೆ ರೊಕ್ಕ ಹೆಚ್ಚಾಗ್ತದ ಅದಕ್ಕೆ. ನೀವು ಎಷ್ಟು ರೊಕ್ಕ ಮಾತಾಡಿದ ಅಟ್ರದಾಗೆ ಹಾಡ್ತೇವೆ, ತಲೆ ಕೆಡಿಸೋಬೇಡ್ರಿ. ಹಾಲು 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 ಹಾ, ನೀವು ಎಷ್ಟು ರೊಕ್ಕ ಅಟ್ರದಾಗೆ ಒಟ್ಟು ನೋಡುದು ಹಾಲಿಗೆ ಹಾಲ, ನೀರಿಗೆ ನೀರೇ ಆಗ್ಬೇಕಿಂದ. ಹೌದಾ ಹಾ, ಪರಸು ಮಾಸ್ತರ, ನಾನು ಹಾಲು ಮತದಾಗೆ ಹುಟ್ಟಿದ, ಇವತ್ತು ನಿನ್ನ ತಿಂಡಿ ನೋಡ್ಲಿಕ್ಕೆ ಬಂದಿದ್ದ ನಾ ಇಲ್ಲಿ. ಹಾ, ಆಗಿ ಹೋಗ್ಲಿ, ಇವತ್ತು ಏನಾಗುತ್ತದಾಗಲಿ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವ್ರು ಹೇಳುತ್ತಾರ, ಏನ್ ಹೇಳಿದ್ರು? ಆತ್ಮ ಸುದ್ದಿಲ್ಲದೆ ವೇದಾಂತ ಓದಿದರು ಫಲವೇನಯ್ಯ, ವಚನದ ರಾಶಿ ಹರಿಸಿದರು ಫಲವೇನಯ್ಯ, ಹೌದು ಹೌದು ಶಾಸ್ತ್ರ ಮತಿಸಿದರು ಫಲವೇನಯ್ಯ. ಹೌದಾ ಹೊಳಿಯಲ್ಲಿ ಹುಳಿ ತೊಳೆದಂತೆ ನಮ್ಮಂತ ವೇಷಡಾಂಬಿಕರು ಮಾಡುವ ಭಕ್ತಿಗೆ ಶಿವಾವಲಿ ಅಂದ್ರ ಹ್ಯಾಂಗ ಒಲಿತಾನಯ್ಯ ಕೂಡಲ ಸಂಗಮ ದೇವ. ಹೌದು 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 ಹೀಗಂದ್ರೆ ಏನ್ರಿಪ್ಪ? ಎಲ್ಲಿ ಹೋಯ್ತು ಉತ್ತನಾಳ್ ಟಾಂಗ? ಊಟ ಮಾಡಕ್ ಹೋಗಿರ್ಬೇಕ್ರಿ ಅವ್ರು. ಉತ್ತನಾಳದವ್ರಿಗೆ ಹೇಳುದದ ಏನ್ ಹೇಳುದು? ಈ ಹೇಳಿತಾನ ನೀವು ಇಲ್ಲಿ ಏನ್ ಬಂದು ಮಾತಾಡಿದ್ರಿ ನೋಡು, ಎಲ್ಲ ಡಾಂಬಿಕದ ಆತ್ಮ ಸುದ್ದಿಲ್ಲದೆ ನೀ ನಾಟಕ ಮಾಡಕತ್ತಿದಿ, ಸುಮ್ಮ ಪಾತ್ರದ ನಿಂದು. ಹೌದಾ ಎಲ್ಲ ಸೊನ್ಯಾಳಗೌಡನ ಪಾತ್ರ ಅದ. ಹೌದಾ ಹೌದಲ್ಲ? ಹೌದು ನಿಂದನ್ನೋದು ಒಂದು ಏನಾರ ಹೊಸಾದ ಬಳಕೆ ಆಗಿರ್ಬೇಕಾಗಿತ್ತು. ಹೌದು ಹೌದು ಆ ಹೌದು ಏನಾರ ಹೊಸಾದ ಹೇಳಿದ್ಯಪ್ಪ ಅಂದ್ರೆ ಚಲೋ ಆಗ್ತಿತ್ತು. ಇದೆಲ್ಲ ನೀ ಹೇಳಿದ ಹೆಣ್ಮಕ್ಳ ಕತ್ತಿ ಮಾಡ್ದ, ಕಣ್ಣ ನೀನಿಲ್ರಿ ಎಲ್ಲ ನೀನ. ಇದು ಸೊನ್ಯಾಳಗೌಡರು 10 ವರ್ಷ ಹಾಡಿದ್ರು. ಇದು ಹೌದಾ ಎಲ್ಲಿ ಹಾಡಿಕೆಗೆ ಹೋಗ್ತಾರೆ ಅಲ್ಲೆಲ್ಲ ಇಲ್ಲಿ ಹೆಣ್ಮಕ್ಳು ಕೂಡಿದ್ರಂದ್ರೆ ಇದೆಲ್ಲ ಅವರು ಹಾಡಿ ಹೋದವ್ರಿ ಅದಾರ. ಹೌದು ಅದೇ ಅಂಗಿನೇ ನೀವು ಹುಟ್ಟಿದೀಗ. ಹೌದು ಸೊನ್ಯಾಳಗೌಡ್ರದ್ದು ಅದೇನು ಪಾತ್ರ ಅದ ನೋಡು, ಅದೇ ಪಾತ್ರೆ ನೀವು ಮಾಡ್ಲಕತ್ತಿದ್ದಿ. ನೀ ಏನು ಹೊಸದು ಮಾಡ್ಲತ್ತಿ? ಏನಿಲ್ಲ. ಆ ಹೌದು ಅದ್ರಾಗ ಹೊಸದು ಬೇಕಾಗಿತ್ತು. ಹೌದಾ ಹೇಳ್ತ ಕೇಳು, ಏನು? ಭಾಷಣ ಕೈಸಾ ಕರ್ನ ಹಾ ಸಿದ್ದಾರಾಮ ಮೇತ್ರೆ ಸಾಬ್ ಕೋ ಪೂಚೋ, ಹಾ ಧೋತಿ ಕೈಸಾ ಬಹನ ದೇವೇಗೌಡ ಕೋ ಪೂಚೋ, ಕಾಮಿ ಸಿಎಂ ಕೈಸಾ ಲಡನ ಯಾರು ಸಿದ್ದರಾಮಯ್ಯ ಕೋ ಪೂಚೋ. ಹೌದಾ झूठ कैसा बोलना उतनाಳ परसू को पूछो. ಹೌದಾ वो झूठ को घूंट कैसा मारना अड़गी पिंटू मास्टर को पूछो. ಹೌದು 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 ಏನದ ನೋಡ ಖರೆ ಪಾತ್ರ ತಗೊಂಡದು. ಹೌದಾ ಹ್ಯಾಂಗದಿದು ಪರಸಪ್ಪ, ನಿನ್ನ ಆಟ ನಡೆಯಂಗಿಲ್ಲ ಇಲ್ಲಿ. ಬುಳುಬುಳು ಯಾವರ ಬೇಡ, ಹ್ಯಾಂಗ ಕೂಗ್ ಹೊಡೆಯೋದು, ತಳೆ ಹೊಡೆ. ನನಗ ಸೋಮಯ್ಯಲ್ಲಿ
ಚಾವಿ ಹಾಕಿರತ್ತೇಳಿ ನಾ ಬಾಯಿ ಸುಮ್ಮ ಬಂದ್ ಮಾಡಿ ಟೈಮಿನ ತಕ್ಕ ನಡೆದಿದ್ದು. ಹೌದಾ, ಈಗ ಚಾವಿ ಖುಲ್ಲಾಯ್ತು. ಹೌದಲ್ಲ, ಹೌದು ಈಗ ಗೇಟ್ ಲಾಕ್ ತೆರೆದದ, ಇನ್ನದು ನೋಡಿ ನಿನ್ನ ಹಲಿಗೆ ಮೆರವಣಿಗೆ. ಹೌದಾ, ಹಾ, ನಿನಗ ಒಂದು ಮಾತು ಕೇಳತ್ತ. ಏನ್ ಕೇಳಿದ್ರಿಪ್ಪ ಮಾತ? ಬಬಲಾದಿ ಕೊಂತೆ ಒಯ್ದು ನನಗ ನೀ ಪ್ರಶ್ನೆ ಮಾಡ್ದಿ. ಹೌದು ಅದಲ್ಲ, ಹೌದು ದೈವದವ್ರು ಎಲ್ಲಾರು ಇಲ್ಲಿ ಬರೇ ಕಾಟ ಹಿಡಿಯೋದದ. ಹೌದು ಹೌದು ಆ ತಕ್ಕಂತೆ ನೀ ಏನಂದಿ, ಇದು ಉತ್ತರ ಅಲ್ಲ, ಬಹಳ ಮಂದಿ ಹೇಳಿಲ್ಲ ಅಂದಿ. ಹೌದು ಹೌದು ಪ್ರಶ್ನೆ ಮಾಡ್ದವ ನೀ ಎದ್ದಿ, ನೀ ಯಾಕೆ ಹೇಳಿಲ್ಲ? ತೇಜಿಗೆ ಬಾ, ಇದ್ರ ಉತ್ತರ ಬಿಡಿಸು. ಹೌದು ಹೌದು ಹೌದಲ್ಲ, ಹೌದು ಮೊದಲು ಇದ್ರ ಉತ್ತರ ಕೊಡು, ಮುಂದೆ ನಾ ಪ್ರಶ್ನೆ ಮಾಡ್ತ. ಹೌದು ನಾಟಕ ಹಚ್ಚಿದಿ ಇಲ್ಲಿ ನಡೆಯಂಗಿಲ್ಲ. ನೀ ಏನ್ ಹೇಳಿದಿ? ಹಾ ಹಾ ಕಮಿಟಿಯವ್ರು ಇವತ್ತು ನಮಗ ರೊಕ್ಕ ಇಬ್ಬರಿಗೆ 12,500 ಸಾವಿರ ಕೊಟ್ಟಾರ. ಹೌದು 4 ಗಂಟೆಗೆ ಪಲ್ಲಕ್ಕಿ ಭೆಟ್ಟಿನೂ ಅದ. ಹೌದು ನೀ ಏನ್ ಹೇಳ್ದಿ? ಇವತ್ತು ಸಂಜೆ 6-7 ಆಗಲಿ ಅಂದಿ. ಹೌದು 6-7 ಬ್ಯಾಡ್ರಿ, ಫೋಕಸ್ ಹಚ್ಚ್ರಿ. 10 ಆಗರ್ತನ ಹೋದಂದ್ರ ನನಗೆ ಅಳಗಿ ಪಿಂಟು ಮಾಸ್ತರ್ ಕರಿಬೇಡ್ರಿ, 10 ತನ ಹಾಡಿಕೆ ಆಗಲಿ. ಹೌದಾ, ಇಂಥವ್ರಿಗೆ ನಾ ಹಗಲು ಹುಡುಕ್ಯಾಡ್ತ, ಹಗಲ ಕೈಯಾಗ ಡ್ಯೂಟಿಗೆ ಹಚ್ಚಿ. ಹೌದು ಹೌದು ಏನು ಮಾತಾಡ್ತಿ? ನನ್ನ ಮಾತು ತಪ್ಪಾಗ್ಯದ ಅಂದಿದೆಯಲ್ಲ, ನೇರವಾಗಿ ನಿನ್ನ ವಿಷಯ ಕರೆಕ್ಟ್ ವಿಷಯ ಬಳಕೆ ಆಗಿರ್ಬೇಕು. ಹೌದು ಹೌದು ಅದು ಹಾವಗಾರಾಟ ಮತ್ತೆಲ್ಲಾರ ಮಾಡೋ ಬುಳುಬುಳು ಯಾವಾರ ಹೌದಾ, ಇಲ್ಲಿ ಬೇಡ. ಹೌದು ಹಾ, ಯಾಕೆ ಈ ಮಾತು ಹೇಳುದದ? ಮಾಸಿದಣ ವಿಷಯ ನೋಡ್ರಿ, ಹೌದು ಅನುಭವ ವಿಷಯ ನಡೆದದ. ಹೌದು ಹೌದಲ್ಲ, ಇಲ್ಲಿ ಉತ್ತನಾಳದವ್ರ ಜೊತೆ ನಮ್ಮ ಜಗಳ ಅದ. ಹೌದು ವಿಷಯ ಸಿದ್ಧಟಿಗಿದಾಗ. ಹೌದಾ, ಹೌದಲ್ಲ, ಹೌದು. ಒಂದ್ 5 ನಿಮಿಷ ಪಾಲಿಕೆ ಹೋಗುತ್ತೆ, ನಿಂದ್ರುಣ್ರಿ. ಹೌದು ಈ ಕಡೆ ಲಕ್ಷ ಇಡ್ರಿ. ಈಗ ಉತ್ತನಾಳ ಪರಸು ಮಾಸ್ತರ್ ಒಂದು ಮಾತು ಮಾತಾಡದ. ಏನ್ ಮಾತಾಡಿದ್ರು? ಕಮಿಟಿ ಅವ್ರು ನಿನಗ 5 ಮಿನಿಟ್ ಟೈಮ್ ಕೊಟ್ರು, ಕಮಿಟಿ ಅವ್ರ ತಕ್ಕೆ ನೀ ಮಾತಾಡ್ದಿ. ಹೌದು ಅದೇ ಕಮಿಟಿ ಅವ್ರು 9:15 ಬಾ ಅಂದರ ನೀ ಯಾಕೆ ಬರಲಿಲ್ಲ? ಹೌದಾ, ಹೌದಲ್ಲ, ಹೌದು ಕಮಿಟಿ ಅವ್ರು ಇಲ್ಲಿ ಯಾರು ಇದ್ರ ನಿಜವಾದ ಮಾತು ಹೇಳಬೇಕು. ಹೌದಾ, 9:15 ಶಾವರ ಸಿದ್ಧ ಮುತ್ತೇನ ಗುಡಿ ಬಲಿ ಅಳಗಿ ಪಿಂಟು ಮಾಸ್ತರ್ ಜೀಪ್ ಬಂದದ, ಏನು ಬಂದಿಲ್ಲೋ. 1 ತಾಸ ಅಲ್ಲಿ ನಾಷ್ಟ ಮಾಡೋದ ಕಾಲಾಗ ನಮಗೆ ತರಬೇರ, ಇಲ್ಲಿ ಬರ್ಬೇಕಂದ್ರೆ 10:15 ಆಗ್ಯದ. ಹೌದಾ, ನೀ ಎಟ್ಟಕ್ಕೆ ಬಂದಿದಿ? ನೀ ಕಮಿಟಿ ಅವ್ರಿಗೂ ನಾನು 9:00 ಬರ್ತೇಳಿ ಮಾತು ಕೊಟ್ಟಿದಿ. ಆ ಮಾತಿನ ತಕ್ಕ ನೀ ನಡೆದ ಏನು ಇಲ್ಲೋ? ಆಹಾ, ಆ ಇಲ್ಲೇ ತಪ್ಪಿರಿ ನೀವು. ಹಾ, ಎಲ್ಲ ಹೇಳ್ತ ದಮಕಕ್ಕ. ನೀ ಮಾಡಿಗ್ರೆ ಪಾರ್ಟಿ ಏನು? ಸಮಾಧಾನ ಆಗೋ. ಈಗ ನಂದು ಕಾವಾಗ್ಯದ, ನೀ ಇದು ಒಟ್ಟ ನಾಟಕ ಮಾಡಬೇಡ್ರಿ. ಈಗ ನಾ ಯಾವುದು ಕೇಳಲ್ಲ, ಒಮ್ಮ ನಾನು ಈಗ ಇದು ಗೇಟ್ ಖುಲ್ಲಾಗ್ಯದಕ್ಕೆ ನೀ ಸಮಾಧಾನ ಆಗು. ನಿನ್ನ ಮನಸ್ಸಿಗೆ ಮುಟ್ಟಂಗೆ ಕತಿ ಹೇಳ್ತ ಕೇಳ, ಎಲ್ಲ ಸಿದ್ಧ ಅಡಿಗೆಗೆ ಹೇಳ್ತ. ಅವ ಬುಳುಬುಳು ಮಾಡಿದ್ರೆ ನಾ ಬುಳುಬುಳು ಮಾಡವಲ್ಲ, ಸಿದ್ಧ ಅಡಿಗೆಗೆ ಆಗೋದು ಹೇಳೋದದ. ಹೌದು ಕೇಳ್ರಿ, ವಿಷಯ ಒಂದು ಪ್ರಶ್ನೆ ಕೇಳೋದದ. ಅರ್ಥ ಯಾರಿಗೆ? ನಮ್ಮ ಉತ್ತನಾಳದ ಪರಸು ಮಾಸ್ತರ್ ಅವ್ರಿಗೆ. ಹೌದು ಸಿದ್ಧ ಮಹಳಿಂಗರಾಯ ಮುತ್ಯ. ಹೌದಾ, ನೋಡ್ರಿ ಸಿದ್ಧಟಿಗೆ ಪ್ರಶ್ನೆ ಹ್ಯಾಂಗ್ ಕೇಳೋದು? ಹ್ಯಾಂಗ ಕೇಳುದು? ಸಿದ್ಧ ಮಹಳಿಂಗರಾಯ ಮುತ್ಯ ಕುರಿ ಕಾಯ್ತಿದ್ದ. ಹೌದು ಸೂರ್ಯ ಹೊಂಟ ಬಳಕ ಕುರಿ ಬಿಟ್ಟಂದ್ರ ಸೂರ್ಯ ಮುಳುಗೋ ಟೈಮಿಗೆ ತಂದಂದ್ರ ಕುರಿ ಎಲ್ಲಿ ಕಟ್ತಿದ? ಬೀಜ ಗುಂತಿ ಮ್ಯಾಗ ಕುರಿ ಕಟ್ತಿದ, ಮರುಗೋಳ ತೆಳಗ ಬುಟ್ಟೆನ್ ಕೆರಿಗೆ ಒಯ್ದು ಮರುಗೋಳು ಹತ್ತಿದ. ಹೌದು ಹೌದು ಇದೆಲ್ಲರಿಗೆ ಸಿದ್ಧಟಿಗೆ ಗೊತ್ತದಲ್ಲ. ಹೌದಾ, ಇಲ್ಲಿ ಹ್ಯಾಂಗದ ನೋಡ್ರಿ ರಿಕ್ಕ. ಹ್ಯಾಂಗದ್ರಿ? ಯಾವಾಗ ಬುಟ್ಟೆನ ಕೆರೆದಿಂದ ಏನ ಮರಗಳು ದೊಡ್ಡಿತ್ತ, ಆ ಮರಿಗಳು ಬಿಟ್ಟಂದ್ರ ಆ ತಾಯಿ ಇದ್ದಂತ ಮರಗಳು ಎಲ್ಲ ಹೋಗಿ ತಾಯಿಗೆ ಹೋಗಿ ಎದೆ ಹಾಲು ಕುಡಿತೀವ್. ಹೌದು ಹೌದು ತಾಯಿಗೆ ಹೋಗಿ ಮರಿ ಹಾಲು ಕುಡಿತೀವ್. ಹೌದು ತಾಯಿ ಇಲ್ಲಾರ್ದ ಏನ ಉಡುಕ ಮರಗಳಿದ್ದು ಆ ಮರಗಳು ಬಂದು ಮಹಳಿಂಗರಾಯ ಮುತ್ಯನ ಮೊಳಕಾಲಿಗೆ ಹೈತೀವ್. ಹೌದು ಹೌದು ಅವಾಗ ಶುದ್ಧ ಮಹಳಿಂಗರಾಯ ಮುತ್ಯ ಬಳ್ಳಿಲಿ ಹಾಲು ಕುಡಿಸ್ಯಾನ. ಹೌದು ಹೌದು ಮಹಳಿಂಗರಾಯ ಮುತ್ಯ ಬಳ್ಳಿಲಿ ಹಾಲು ಕುಡಿಸ್ಯಾನ. ಹೌದು ಜಾಕಿ ಜತನ ಮಾಡದ ಮರಗಳಿಗೆ. ಹೌದು ಆ ಮರಗಳು ಮಹಾಳಿಂಗರಾಯ ಮುತ್ಯಾಗ ಹರಕಿ ಕೊಟ್ಟವ. ಏನತ್ತ? ಮಾಳಪ್ಪ, ತಾಯಿ ಇಲ್ಲದ ನಮ್ಮಂತ ಹುಡುಕ ಪರದೇಶ ಮರಗಳಿಗೆ ನೀ ಬಳ್ಳಿಲಿ ಹಾಲು ಕುಡಿಸಿ ನಮಗೆ ಜಾಕಿ ಮಾಡಿದೆ ಅಂದ್ರ ನಿನಗ ನೆಲ್ಲಕ್ಕಿ ಬಾನಾಗಲಿ ಪಲ್ಲಕ್ಕಿ ಪದವಿ ಆಗಲಿ ಸೂರ್ಯಚಂದ್ರ ಇರುವರಿಗೆ ನೆಲವಂದ ಗಂಗೆ ಹರಿವರಿಗೆ ನಿನ್ನ ಕೀರ್ತಿ ಅಜರಾಮರ ಉಳಿಲಿ ಅಂತೇಳಿ ಹರಕಿ ಕೊಟ್ಟವು. ಯಾವ ಹುಡುಕ ಮರಗಳು? ಒಂದೇ ಒಂದು ಹಾಲು ಕುಡಿಸು ಉಪಕಾರಕ್ಕಾಗಿ, ಬರೇ ಹಾಲು ಕುಡಿಸೋದು ಉಪಕಾರಕ್ಕಾಗಿ. ಹೌದು ಇಲ್ಲಿ ಅದು ನೋಡು ರಿಕ್ಕ. ಹೌದು ಇದೇ ದಿವಳಿಗೆ ಹಬ್ಬದಾಳ್ಯಾಗ ಹೌದಾ
ಮಾಳಿಂಗರಾಯ ಮುತ್ತನ ಜಾತ್ರೆ ನೋಡ್ಲಿಕ್ಕೆ ಸಿಗ್ತದ ಕಣ್ಣಾರೆ ಎಲ್ಲಿ ಹುಲಜಂತಿ ಒಳಗ. ಹೌದು ಹಾಲು ಹಳದೊಳಗ ಗುರು ಶಿಷ್ಯರ ಭೇಟಿ ಆಗುತ್ತದ. ಹೌದು ಹಾಲು ಹಳದಾಗ ಗುರು ಶಿಷ್ಯರ ಭೇಟಿ ಆಗ್ತದ. ಗುರು ಶಿಷ್ಯರ ಭೇಟಿ ಆಗುತ್ತದ. ಹೌದು ಗುರು ಶಿಷ್ಯರ ಭೇಟಿ ಆಗೋಕ್ಕಿಂತ ಮೊದಲ ಹರಕಿ ಕೊಟ್ಟಂತ ಮರಿಗೆ ಭಂಡಾರ ಹೊಡೆದು ಹರಮಾರಿ ಹೊಡಿತಂದ್ರ ಪರಸು ಮಾಸ್ತರ ಇದು ಧರ್ಮ ಏನ ಅಧರ್ಮ? ಹೌದು ಹೌದು ಸಿದ್ಧಟಿಗೆ ವಿಷಯ ಹಂಗದ. ಹೌದಾ ನಿನಗ ಹರಕಿ ಕೊಟ್ಟವನ ನಿನಗ ನೆಲ್ಲಕ್ಕಿ ಬಾನಾಗಲಿ ಪಲ್ಲಕ್ಕಿ ಪದವಿ ಆಗಲಿ ಅಂತೇಳಿ ಹರಕಿ ಕೊಟ್ಟವ ಮರಗಳು. ಹೌದು ಹರಕಿ ಕೊಟ್ಟಂತ ಮರಿಗೆ ಗುರು ಶಿಷ್ಯರ ಭೇಟಿಯಾಗ ಹರಮಾರಿ ಹೊಡಿತಾರ ಅಂದ್ರ ಇದು ಏನ ಧರ್ಮ ಏನ ಅಧರ್ಮ? ಹರಮಾರಿ ಹೊಡಿಬೇಕಂದ್ರ ಅದ್ರ ಹಿನ್ನೆಲೆ ಏನ ಕಾರಣದ? ಹೌದು ಹೌದು ಇದು ಒಂದು ಮಾತೈತು. ಹೌದು ಇನ್ನೊಂದು ಪ್ರಶ್ನೆ ಲಕ್ಷ್ಯ ಇಡ್ರಿ. ಹೌದು ಲಿಂಗ ಬೀರ ದೇವರ ಸಿದ್ಧ ಹಾಳಿಂಗರಾಯ ಮುತ್ಯನ ಗುರು ಅದಾನ. ಹೌದಾ ಲಿಂಗ ಬೀರ ದೇವರ ಶುದ್ಧ ಮಾಳಿಂಗರಾಯನ ಗುರು ಅದಾನ. ಹೌದು ಸಂಸ್ಕಾರ ಹೇಳತ್ತದ. ಏನತ್ತ? ಶಾಸ್ತ್ರದಾಗ ಎರಡು ಪ್ರಕಾರ ಅದ. ಒಂದು ಸಮಾಜ ಸಂಸ್ಕಾರ, ಇನ್ನೊಂದು ಧಾರ್ಮಿಕ ಸಂಸ್ಕಾರ. ಹೌದು ಹೌದು ಸಮಾಜ ಸಂಸ್ಕಾರ ಇರ್ಲಿ ಒತ್ತಟ್ಟಿ, ಹೌದು ಆ ವಿಷಯಕ್ಕೆ ಎದುರುದು ಬೇಡ. ಧಾರ್ಮಿಕ ಸಂಸ್ಕಾರದಾಗ ಎರಡು ಫಂಡ್ ಬಡದಾವ. ಯಾವ್ಯಾವ? ಒಂದು ಜ್ಞಾನ ದೀಕ್ಷೆ, ಇನ್ನೊಂದು ಕ್ರಿಯಾ ದೀಕ್ಷೆ. ಹೌದು ಹೌದು ಜ್ಞಾನ ದೀಕ್ಷೆ ಎದಕ್ಕತ್ತಾರ, ಹೌದು ಕ್ರಿಯಾ ದೀಕ್ಷೆ ಎದಕ್ಕತ್ತಾರ. ಹೌದು ಲಿಂಗ ಬೀರ ದೇವರಿಗೆ ಜನಿವಾರದ ಅಂದ್ರ ಜನಿವಾರ ಕಟ್ಟದವ್ರು ಹಾಕದವ್ರು ಯಾರು? ಯಾ ದೀಕ್ಷಾ ಸಂಸ್ಕಾರ ಮಾಡಿ ಸಿದ್ಧ ಲಿಂಗ ಬೀರ ದೇವರಿಗೆ ಜನಿವಾರ ಬತ್ತು. ಹೌದು ಹೌದು ಇದು ಅದ ನೋಡ್ರಿ. ಹೌದು ಇದಕ್ಕತ್ತಾರ ಪ್ರಶ್ನೆ. ಹೌದಾ ಜ್ಞಾನ ದೀಕ್ಷೆ ಕ್ರಿಯಾ ದೀಕ್ಷೆ ಎರಡು ಪ್ರಕಾರ ಅದಾವ. ಹೌದು ಜ್ಞಾನ ದೀಕ್ಷೆ ಎದಕ್ಕತ್ತಾರ, ಕ್ರಿಯಾ ದೀಕ್ಷೆ ಎದಕ್ಕತ್ತಾರ. ಹೌದು ಸಿದ್ಧ ಮಹಾಳಿಂಗರಾಯ ಮುತ್ಯನ ಗುರು ಆದಂತ ಬೀರ ದೇವರಿಗೆ ಜನಿವಾರದ. ಆಹಾ ಜನಿವಾರ ಬರಬೇಕಂದ್ರೆ ಏನ ಕಾರಣ? ಜನಿವಾರ ಹಾಕದವ್ರು ಯಾರು? ಯಾ ದೀಕ್ಷಾ ಸಂಸ್ಕಾರದಿಂದ ಬೀರ ದೇವರಿಗೆ ಜನಿವಾರ ಹಾಕಿದ್ರು. ಹೌದು ಹೌದು ಇವು ಎರಡು ಪ್ರಶ್ನೆ ಆದವು. ಹೌದು ಇನ್ನೊಂದು ಅನುಭವ ಪ್ರಶ್ನೆ ಯಾವುದು? ಯಾವಾದ್ರಿಪ್ಪ ಅದು? ಲಕ್ಷ್ಯ ಇಡ್ರಿ, ಎಲ್ಲ ತತ್ವಜ್ಞಾನಿಗಳು ಕೂಡಿರಿ. ಹೌದು ಕೃಷ್ಣ ಪರಮಾತ್ಮ ಹಠ ತೊಟ್ಟಿದ ಯಾರಿಗೆ? ಯಾರಿಗೆ? ಸತ್ಯಭಾಮ ಶಕ್ತಿ ಪೂಜೆ ಕುತ್ತಿಳು. ಹೌದು ಸತ್ಯಭಾಮನ ಕೊಳ್ಳಾಗ ಏನ ರತ್ನದ ಹಾರಿತ್ತು. ಹಾರ ನಾ ಒಂದ್ ದಿನ ಒಯ್ದೇ ಒಯ್ತತ್ತೇಳಿ ಮೊದಲು ಹಠ ತೊಟ್ಟಿದ್ದ. ಹೌದು ಹೌದು ಪರಸು ಮಾಸ್ತರ ಇಲ್ಲಿ ಅದ ನೋಡಿ ನನ್ನ ಪ್ರಶ್ನೆ. ಇದಕ್ಕೆ ಪ್ರಶ್ನೆ ಅತ್ತಾರ. ಹೌದಾ ಹಠ ತೊಟ್ಟಾನ ನಿನ್ನಗ ಬಂದು ನಾ ಎಟ್ಟಂದ್ರ ಇದ್ದಂತದ ಏನ್ ಹಾರದ ಹಾರ ಒಯ್ತತ್ತೇಳಿ. ಹೌದು ಹೌದು ಕೃಷ್ಣ ಪರಮಾತ್ಮ ಹೇಳಿದ ಸತ್ಯಭಾಮಾಗ. ಈಕಿ ಯಾನ್ ಹಾಕ್ಯಾಳ? ರಂಗ ಹಾಕ್ಯಾಳ. ಹೌದಾ ರಂಗ ಹಾಕಿ ಸತ್ಯಭಾಮ ಶಕ್ತಿ ಪೂಜೆ ಕೂತಾಳ. ಗಂಡಸರಿಗೆ ಒಳಗ ಅಲೌಡಿದ್ದಿತ್ತಲ. ಹೆಂಗ್ ಬರ್ತಾನ ಬರ್ಲಿ ನೀವು ಹಾರ ಒಯ್ಲಿಕ್ಕೆ? ಹಾರ ಒಯ್ಲಿಕ್ಕೆ ಹ್ಯಾಂಗ ಬರ್ತಾನ ಬರ್ಲಿ ಅಂದ ಬಳಕ ಕೃಷ್ಣ ಪರಮಾತ್ಮ ಜಗತ್ಯದ ಒಡಿಯ ರೂಪ ಯಾರ್ದು ತೊಟ್ಟ? ಕೊರವಂಜಿ ರೂಪ ತೊಟ್ಟ. ಹೌದು ಹೌದು ಬ್ರಹ್ಮಾಂಡವೇ ಬುಟ್ಟಿ ಮಾಡ್ದ. ಹೌದಾ ನೋಡ್ರಿ ವಿಷಯ. ಕೃಷ್ಣ ಕೊರವಂಜಿ ಆಗ್ಯಾನ, ಹೌದು ಬ್ರಹ್ಮಾಂಡ ಬುಟ್ಟಿ ಮಾಡ್ಯಾನ. ಹೌದು ಬ್ರಹ್ಮ ದೇವರಿಗೆ ಬುಟ್ಟಿ ಒಳಗ ಸಣ್ಣ ಕೂಸು ಮಾಡಿ ತಲೆ ಮ್ಯಾಗ ಹೊತ್ತುಕೊಂಡು ಸತ್ಯಭಾಮ ಇರುವಂತ ಕೋಲಿಗೆ ಹೊಂಟಾನ. ಹೌದು ಹೌದು ಸತ್ಯಭಾಮನ ಮಂದಿರಕ್ಕೆ ಹೊಂಟಾನ. ಇಲ್ಲಿ ಕೇಳೋದಾದ ಮೇಲ ಮಲವು ಇದಕ್ಕತ್ತಾರ. ಹೌದು ಹೌದು ಏನು ಕೇಳೋದು? ಬ್ರಹ್ಮಾಂಡವೇ ಬುಟ್ಟಿ ಮಾಡಿ ತಲೆ ಮ್ಯಾಗ ಕೃಷ್ಣ ಪರಮಾತ್ಮ ಯಾನಾಗ್ಯಾನ? ಕೊರವಂಜಿ ಆಗಿ ತಲೆ ಮ್ಯಾಗ ಹೊತ್ತಾನಂದ್ರ ಕೃಷ್ಣ ಪರಮಾತ್ಮ ಎದರ ಮ್ಯಾಗ ನಿತ್ತಾನ. ಹೌದು ಹೌದು ಬ್ರಹ್ಮಾಂಡರೇ ತಲೆ ಮ್ಯಾಗ ಹೊತ್ತಾನ. ಇಡೀ ಬ್ರಹ್ಮಾಂಡವೇ ಬುಟ್ಟಿ ಮಾಡ್ಯಾನ. ಹೌದು ತಲೆ ಮ್ಯಾಗ ಹೊತ್ತಾನಂದ್ರ ಕೃಷ್ಣ ಆ ಇದ್ದಂತ ಏನ ಸತ್ಯಭಾಮನ ಮಂದಿರಕ್ಕೆ ಹೋಗಬೇಕಂದ್ರ ಎದರ ಮ್ಯಾಗ ಹೋಗ್ಯಾನ. ಹೌದು ಹೌದು ಇದಕ್ಕತ್ತಾರ ಅನುಭವ ಪ್ರಶ್ನೆ. ಹೌದು ಈ ಮೂರು ಪ್ರಶ್ನೆಗೆ ತಕ್ಕ ಉತ್ತರ ನೀ ಕರೆಕ್ಟ್ ಕೊಟ್ಟಿಲ್ಲ. ನೀ ಹೇಳ್ಬೇಡ ದೈವದವ್ರಿಗೆ ಫಳಿನ ಬಿದ್ದ ಉತ್ತರ ಪರಸು ಮಾಸ್ತರ ಡಾವ್ ಹೊಡೆದ ತಿಳಿ ನಾ ಹೇಳುತ್ತೆ. ಹೌದು 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 ನೀ ಹೇಳಕ್ ಹೋಗ್ಬೇಡ. ಇದ್ಯಾನ್ ನೀ ಬಿಟ್ಟಿದ್ರಿ ನೋಡು ಅರಿವಿ ಹಾವ. ಹೌದು ಇದು ಬಂದ್ ಮಾಡು. ಅನುಭವ ವಿಷಯ ಹೇಳತ್ತ ಅವುಗಳು ಕೂತಿರಿ. ನಿಮ್ಗೊಂದು ನಂದು ಕಳ್ಕಳಿ ವಿನಂತಿ ಅದ. ಏನದ್ರಿಪ್ಪ? ಏನೇ ಕತೆ ಹೇಳಿ ಪರಸು ಮಾಸ್ತರ ಹೌದು ನಮ್ಮ ಅಂತರಂಗದಿಂದ ಹೇಳಬೇಕು. ಹೌದು ಹೌದು ಏನೇ ಕತೆ ಹೇಳಿ ಅಂತರಂಗದ ಒಳಗಿಂದ ಹೇಳಬೇಕು. ಬರೇ ನಾಟಕ ಮಾಡಬಾರದು. ಹೌದು ಸೊನ್ಯಾಳ ಗೌಡ್ರು ಹೇಳೋದು ಹಿಂಗ್ಯಾಕ ಗೌಡದು ನಿಂದ ಅನ್ನೋದು ಯಾವಾದ್ರು ಹೇಳಿದೇನು? ಹೌದಾ ಹೇಳತ್ತ ಕೇಳ್ರಿ. ಸಿದ್ಧಟಿಗೆ ನಾನು ಅಮಸಿದ್ಧ ಮುತ್ಯ ಮಾಡೋದ ಪವಾಡ. ಹೌದು ನಿಮ್ಗೆಲ್ಲರಿಗೆ ಸಿದ್ಧಟಿಗೆದಾಗೆ ನಿಮಗ್ ಕಣ್ಣ ನೀರು ಬಂದಿರ್ಬೇಕು. ಹೌದು ಹೌದು
ಅಂಶದ ಮತ್ತೆ ಕೈಲಾಸದಿಂದ ಗುರುನಾಥಗೆ ತೋಣದ ಹರಿಗೆ ಬಂದ. ಹೌದಾ? ಹಿಂದ ಆದಿ ಬಾಳಕವತ್ತಿಗೆ ಮಾತು ಕೊಟ್ಟಿದ್ದ. ಹೌದು. ಏನಂತೇಳಿ? ಏನತ್ತ? ಇದು ಗುರುಸೇವ ಮಾಡುವ ಸಮಯದ ಇಲ್ಲಿ ನಂದು ನಿಂದು ಭೆಟ್ಟಿ ಬೇಡ, ಭೂಲೋಕದಾಗ ನಾಗರೇಗೌಡನ ಮನಿ ಒಳಗೆ ನೀ ಪದ್ಮಾದೇವಿಯಾಗಿ ಹುಟ್ಟಿ ಬಾ. ಹೌದು. ನಿನ್ನ ಮನೆಗೆ ನಾವಮ್ಮ ಬರ್ತ ನನಗೆ ಗೊತ್ತ ಹಿಡಿದ್ರೆ ನನ್ನ ಜೊತೆ ಲಗ್ನ, ಇಲ್ಲದ್ರೆ ನನ್ನ ಬೆತ್ತಿನ ಜೊತೆ ಲಗ್ನ ಅಂತೇಳಿ. ಹೌದು ಹೌದು. ಇದು ಮಾತಾಗೋದು ಖರೆ ಅನ್ ಸುಳ್ಳ? ಖರೆ. ಇಲ್ಲಿ ಏನು ಕೇಳುದದ? ಏನು ಕೇಳುದ್ರಿಪ್ಪ? ಸಿದ್ಧಾಟಿಗೆ ಹ್ಯಾಂಗದ ಕೇಳ್ರಿ. ಹೌದು. ಯಾವಾಗ ನನ್ನ ಅಂಶದ ಮತ್ಯ ಕೈಲಾಸ ಬಿಟ್ಟು ಮಾಯದ ಗುಡ್ಡಕ್ಕೆ ಬಂದ, ಶಿವಂಪುರ ಹಟ್ಟಿ ಮಕಣಾಪುರ ಇತ್ತು. ಹೌದು. ಗುರುಮಾಯಿನಾದ ಮಕಣಾಪುರ ಹೆಸರು ಉಳಿತು. ಹೌದು. ನಾಗರೇಗೌಡನ ಮನೆ ಒಳಗ ಪದ್ಮಾದೇವಿ ಹುಟ್ಟಿ ಬಂದಳು. ಹೌದು. ಮುಂದೆ ಕೆಲವು ವರ್ಷ ಆದ ಬಳಿಕ ಪ್ರಾಯಕ್ಕೆ ಬಂದ ಬಳಿಕ ಅಂಶದ ಮುತ್ಯ ಭುತ್ತಾಳ ಸಿದ್ಧ 80 ವರ್ಷನ ಮುಪ್ಪಾನ ಮುದುಕನ ರೂಪ ತೊಟ್ಟು ಎಲ್ಲಿ ಹೋದ್ರು? ನಾಗರೇಗೌಡ ಮನೆಗೆ ಕನ್ಯಾ ಬೇಡ್ಲಿಕ್ಕ. ನಾಗರೇಗೌಡನ ಮನೆಗೆ ಕನ್ಯಾ ಬೇಡ್ಲಿಕ್ಕ ಹೋದ್ರು. ಹೌದು. ಬಂಗಾರದ ಚೋಪಾಳ ಮ್ಯಾಗ ಕೂತು ತೂಕೋತಿದ್ದ ಯಾರು? ನಾಗರೇಗೌಡ. ಯಾಕ? 7 ಹಟ್ಟಿ ದರ್ಪ 7 ಹಟ್ಟಿ ಗೌಡಿ ಕಿತ್ತು ನಾಗರೇಗೌಡಗ. ಹೌದು. ವಿಷಯ ಲಕ್ಷಿಡ್ರಿ. ಹೌದು. ಇಲ್ಲೇ ಹೇಳುದದ. ಹೌದು. ನಾಗರೇಗೌಡನ ಮನಿ ಒಳಗ ಅಂಶದ ಭುತ್ತಾಳ ಸಿದ್ಧ ಮುಪ್ಪಾನ ಮುದುಕನ ರೂಪ ತಟ್ಟು ಹೋದ ಬಳಕ ಗೌಡ ನೀವು ಯಾರಪ್ಪ, ಎದಕ್ಕಾಗಿ ಬಂದಿರತ್ತೇಳಿ ಕೇಳದ. ಹೌದು ಹೌದು. ಏನತ್ತ ಅಂಶದ ಮತ್ತೆ? ನಾವು ಕನ್ಯಾ ಬೇಡುದಕ್ಕಾಗಿನೇ ಬಂದಿದ್ದೇವು ಗೌಡ್ರ ಅಂದ. ಹೌದು ಹೌದು. ಕನ್ಯಾ ಏನು ನಿಮ್ಮ ಮಕ್ಕಳಿಗೆ ಬೇಕೋ ಏನ ಮೊಮ್ಮಕ್ಕಳಿಗೆ ಬೇಕೋ? ಹೌದು ಹೌದು. ಕೇಳ್ತಾನ ಗೌಡ. ಗೌಡ ಕೇಳದ. ಹೌದು. ಕನ್ಯಾ ನಮ್ಮ ಮಕ್ಕಳಿಗೂ ಇಲ್ಲ, ಕನ್ಯಾ ಮೊಮ್ಮಕ್ಕಳಿಗಿಲ್ಲ, ಕನ್ಯಾ ಸ್ವಂತ ನನಗೆ ಬೇಕಂದ. ಹೌದು ಹೌದು. ಏನತ್ತ ನಾಗರೇಗೌಡ? ಆಗ ನಾಗರೇಗೌಡ ಸಿಟ್ಟಿಗೆ ಬಂದ. ನನ್ನ ಮಗಳಿಗೆ ಹಾಳಬಾಯಿಗೆ ನುಗ್ಗಿಸಿ ಪ್ರಾಣ ಹೊಡಿತ ಕರೆ ನಿಮ್ಮಂತ ಮುಪ್ಪನ ಮುದುಕಗ ಕೈ ಮುಟ್ಟ ನನ್ನ ಮಗಳಿಗೆ ಕೊಡಲ್ಲ ಅಂದ. ಹೌದು ಹೌದು. ಧಿಕ್ಕಾರ ಮಾಡದ. ಅಂಶದ ಭೂತಾಳ ಸಿದ್ಧಗ ವಾಡ್ಯಾದಂದು ನುಗ್ಗಿಸಿ ಬಿಟ್ಟ. ಅದೇ ಅಂಶದ ಮತ್ತೆ ಭೂತಾಳ ಸಿದ್ಧನ ಸಂಗಾಟ ನಾಗರೇಗೌಡನ ಮನ್ಯಾನ ಭಾಗ್ಯದ ಲಕ್ಷ್ಮಿ ತೊಲಬಾಗಲದಿಂದ ಹೋಗಿ ಬಿಟ್ಟಳು. ಹೌದು ಹೌದು. ಕೇಳ್ರಿ ಸಿದ್ಧಟಿಗೆ. ಹೌದು. ಹಿಂದ ಜಡ್ಡಿ ಬಾಗಲದಿಂದ ಇಲಾಸಗಿತ್ತಿ ಪ್ರವೇಶ ಮಾಡಿದಳು. ಹೌದು. ಅನ್ನಿನೊಳಗ ಹುಳ, ನೀರಿನೊಳಗ ಹುಳ, ಮನೆ ಮಂದಿ ಜಡ್ಡಿ ಜಾಪತ್ರೆ ಗೋಳನಳ್ಳಿಗತ್ತು. ಹೌದು. ಇನ್ ಹ್ಯಾಂಗ ಮಾಡುದು ಅಂತೇಳಿ ಸದರಗಿರಿ ಪಟ್ಟಣಕ್ಕೆ ಹೋಗಿ ಬಿಬಿ ಫಾತಿಮಾಗ ದೇವ್ರ ಕೇಳ್ತಾನ ನಾಗರೇಗೌಡ. ಹೌದು ಹೌದು. ಅವಾಗ ಬಿಬಿ ಫಾತಿಮಾ ಜಡಿ ಬಿಚ್ಚಿ ನುಡಿ ಮಾಡ್ತಾಳ. ಗೌಡ ಗೌಡ, ಭಾಗ್ಯದ ಲಕ್ಷ್ಮಿ ತೊಲಬಾಗಲದಿಂದ ಹೊರಟ ಹೋಗ್ಯಾಳ. ಗೌಡ ನಿನ್ನ ಜಿಡ್ಡಿ ಬಾಗಲದಿಂದ ಇಲಾಸಿಗಿತ್ತಿ ಮನ್ಯಾಗ ಪ್ರವೇಶ ಮಾಡ್ಯಾಳು. ಹೌದು. ಅದಕ್ಕಾಗಿ ನಿನಗ ಕಾಡಾಟ ಬೇನ ಹತ್ಯದ. ಹೌದು. ಯವ್ವ ನನ್ನ ಕಾಡಾಟ ಪರಿಹಾರ ಆಗಬೇಕಂದ್ರ ನಾ ಏನು ಮಾಡಿ ಹೇಳಂದ. ಹೌದು ಹೌದು. ಹೇ ಗೌಡ, ಗೌಡ ಇದಕ್ಕೆ ಒಂದೇ ಮಾರ್ಗದ. ಹೌದು. ಮಂಗಳಾರ ಮನಿ ಸಾರಿಸು, ಹೌದು. ರಂಗ ಕುಂಭ ಹಾಕು, ಹೌದು. ಜಗಲಿ ಮ್ಯಾಗ ತಂದು ಜಡಿ ಕಂದಾಗ ಠಾರ ಹೊಡೆದೆ ಅಂದ್ರ ನಿನ್ನ ಕಾಡಾಟ ದೂರ ಆಗತ್ತದ, ಇಲ್ಲದ್ರ ದೂರ ಆಗಂಗಿಲ್ಲ. ಹೌದು ಹೌದು ಹೌದು. ಯಾಕಾಗಲ್ಲ ಅಂದ. ಹೌದು. ಮನಿಗೆ ಬಂದ. ಮನಿಗೆ ಬಂದ ಬಳಕ ಮಂಗಳಾರ ದಿನ ಮನಿ ಸಾರಿಸ್ತಾನ ನಾಗರೇಗೌಡ. ಹೌದಾ? ಜಗಲಿ ಮ್ಯಾಗ ಎಡಕ್ಕೆ ಬಲಕ್ಕೆ ಸಮಯ ಹಚ್ಚದ, ರಂಗ ಕುಂಭ ಹಾಕದ. ಹೌದು. ಗೌಡ ತನ್ನ ವಾಡ್ಯದಿಂದ ಬಂದು ಓಣ್ಯಾಗ ನಿತ್ತ ನೋಡತನ ಅತ್ತ ಇತ್ತ ಕಡೆ ಜಡಿಕಂದ ಕಾಣಿಸಲಾದ. ಹೌದು ಹೌದು. ಬಡಿವಿ ನೀಲಮ್ಮ ತಾಮಟಿಗಾರ ಪೈಕಿ ಹೆಣ್ಮಗಳಿದ್ಳು. ಹೌದು. ಆ ಬಡಿವಿ ನೀಲಮ್ಮನ ಜಡಿ ಕೂಸ ಆಡ್ಕೋತ ಆಡ್ಕೋತ ನಾಗರೇಗೌಡನು ವಾಡ್ಯದ ಕಡೆ ಬಂದಿತ್ತು. ಹೌದು ಹೌದು. ಕೇಳ್ರಿ, ಲಕ್ಷ ಇಡ್ರಿ, ಹೌದಾ? ದಾಂಧಲಿ ಮಾಡಬೇಡ್ರಿ, ಇಲ್ಲಿ ವಿಷಯ ಹೇಳುದದ. ಹೌದು. ಬಡಿವಿ ನೀಲಮ್ಮ ಅಡವಿ ಕೆಲಸಕ್ಕಂತೇಳಿ ಇನ್ನೊಬ್ಬರ ಹೆಣ್ಮಕ್ಳ ಜೊತೆ ಇನ್ನೊಬ್ಬರಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ಯಾಳ ತನ್ನ ಜಡಿ ಕೂಸಿಗೆ ಓಣ್ಯಾಗ ಬಿಟ್ಟು. ಹೌದು ಹೌದು. ಆ ಜಡಿ ಕೂಸ ಬಂದು ಆಡ್ಲಗತ್ತದ. ನಾಗರೇಗೌಡ ನೋಡ್ತಾನ, ಅತ್ತ ಇತ್ತ ಕಡೆ ನೋಡಿ ಜಡಿ ಕೂಸಿಗೆ ಬಗಲಾಗಿ ಹಿಡಿತಾನ. ಬಗಲಾಗ ಹಿಡಿದು ಓಡ್ಕೋತ ತನ್ನ ವಾಡ್ಯಾದಾಗ ತಗೊಂಡ ಒಯ್ದು ಜಡಿ ಕೂಸಿಗೆ ತನ್ನ ಜಗಲಿ ಮ್ಯಾಗ ಠಾರ ಹೊಡಿತಾನ. ಬಂಧುಗಳೇ, ಹೌದು. ಬಡಿವಿ ನೀಲಮ್ಮ ಇನ್ನೊಬ್ಬರ ಹೊಲದಾಗ ಕೆಲಸ ಮಾಡ್ತಿದ್ಳು. ಹೌದು. ಮಧ್ಯಾಹ್ನದಾಗ ಹೆಣ್ಮಕ್ಳೆಲ್ಲ ಕೆಲಸ ಬಿಟ್ಟು ಊಟ ಮಾಡ್ಬೇಕಂತೇಳಿ ದೊಡ್ಡ ಗಿಡದ ನೆಳ್ಳಿಗೆ ಬಂದು ಕೂತ್ರಿ. ಎಲ್ಲಾರು ಕೂತು ಬುತ್ತಿ ಬಿಚ್ಚಿ ಊಟ ಮಾಡ್ಬೇಕಂತೇಳಿ ತುತ್ತ ಮೊದಲಿಂದು ಬಾಯಾಗ ಹಾಕೋತಾಳ. ಕೆಟ್ಟ ಕೈ ಕಟ್ಟಕ್ಕ ಇಸ ಹತ್ತಂಗ ಹತ್ತಲಗತ್ತು. ಹೌದು ಹೌದು. ಅವಾಗ ಬಿಡಿವಿ ನೀಲ ಮತ್ತಾಳ, ನಂದು ಎದ್ದು ಒಂದು ಕೂಸದ. ಹೌದು. ನನ್ನ ಖುಷಿಗೆ ನನ್ನ ಬಡತನಕ್ಕಾಗಿ ಓಡ್ಯಾಗ ಬಿಟ್ಟು ಬಂದಿದ. ನನ್ನ ಖುಷಿಗೆ ಯಾರ್ಯಾರ ಏನಾರ ಅಂದಾರೇನು? ಹೌದು. ನನ್ನ ಖುಷಿಗೆ ಯಾರ್ಯಾರ ಬೈದ್ರೇನು? ನನ್ನ ಖುಷಿಗೆ ಯಾರೇ ಹೊಡೆದ್ರೇನು? ನನ್ನ ಖುಷಿಗೆ ಮನುಷ್ಯಗೆ ನೋವಾದಂಗೆ ಯಾರೇ ಮಾತಾಡ್ಯಾರೇನು? ನನ್ನ ಖುಷಿಗೆ ಏನಾರೇ ಆಗಿರ್ಬೋದು. ಅದಕ್ಕಾಗಿನೇ ಈ ಮೊದಲಿನ ತುತ್ತು ನನಗೆ ಕೈ ಎತ್ತಲ್ಲ. ಹೌದು ಹೌದು. ಅತ್ತು ಇದ್ದಂತ ಏನು ಬುತ್ತಿ ಅದ ಬುತ್ತಿ ಸರಿಸ್ತಾಳ. ಹೌದು. ಬುತ್ತಿ ಸರಿಸಿ ಮಕಣಾಪುರ ಶಿವಂಪುರ ಹಟ್ಟಿ ಮಕಣಾಪುರ ಗ್ರಾಮಕ್ಕೆ ಬರ್ತಾಳ. ಬಂದು ಬಿಡಿವಿ ನೀಲಮ್ಮ ತನ್ನ ಮನ್ಯಾಗ ಹುಡುಕ್ತಾಳ. ಮಗ ಇಲ್ಲ.
ಹೌದು ಓಣೆಲ್ಲ ಹುಡುಕತಾಳ ಮಗು ಕುಮಾರ ನೋಡ್ರಿ ದುಃಖ ಮಾಡಿ ಹೇಳ್ತಾಳ ಹೆತ್ತ ತಾಯಿ ಕಳ್ಳ. ಹೌದು ಏ ಮಗು ಕುಮಾರ ಯಪ್ಪ ಬಡತನಕ ಬೆಂಕಿ ಎತ್ತಿದೆಪ್ಪ. ನಿನ್ನ ತಂದೆ ಇದ್ದಂತ ನಿನ್ನ ಯಾವಾಗ ನೀ ಹುಟ್ಟಿ ಬಂದಿದೆ ಅವಾಗ ನಿನ್ನ ತಂದೆ ತೀರಿ ಹೋದ ಬೆಳಕ ಮಗು ನಾ ನಿನಗ ನೋಡಿ ಸಂಸಾರ ಮಾಡ್ಲಿಕತ್ತಿದೆಪ್ಪ. ಹೌದು ಯಪ್ಪ ಕುಮಾರ ನಿನ್ನ ಮುದ್ದು ಮುಖ ತೋರಿಸು ಕಂದ. ಹೌದು ಹೌದು ಈ ಬಡವಿಗೆ ನೀ ದುಃಖ ಮಾಡಬೇಡಪ್ಪ. ನಿನ್ನ ಮುದ್ದು ಮುಖ ನನಗೆ ತೋರಿಸ್ಲಿಕ್ಕಂದ್ರೆ ಕುಮಾರ ನನಗೆ ಬಹಳ ಸಂಕಟ ಆಗುತ್ತದೆಯಪ್ಪ. ನನ್ನ ಹೊಟ್ಟಾಗ ಬೆಂಕಿ ಬಿಟ್ಟಂಗಾಗ್ಯದಪ್ಪ. ಹೌದು ಕುಮಾರ ಎಲ್ಲಿದ್ದಿ ಕಂದ? ಓಣೆಲ್ಲ ಹುಡುಕ್ತಾ ಇದ್ದೀನಿ ಕಂದ, ನಿನ್ನ ಮುದ್ದು ಮುಖ ತೋರಿಸುತ್ತಂದೆ. ಹೌದು ಕುಮಾರ ಮಗು ನಿನಗೆ ನಾ ಬಿಟ್ಟು ಹೋಗಿದಂತೇಳಿ ನನ್ನ ಮ್ಯಾಗ ನೀ ಸಿಟ್ಟಾದೇನಪ್ಪ. ಯಪ್ಪ ನಿನ್ನ ಕಾಲ ಬೀಳ್ತೀನಿ ತಂದೆ, ನಿನಗೆ ಬಿಟ್ಟು ಎಂದಿಗೆ ಹೋಗಂಗಿಲ್ಲಪ್ಪ. ಬಡತನಕ್ಕಾಗಿ ನಿನಗೆ ನಾ ಓಣ್ಯಾಗ ಬಿಟ್ಟು ಹೋಗಿದ ಕುಮಾರ. ಯಾರೇ ನೋಡಿಲೇನವ್ವ ನನ್ನ ಇದ್ದ ಒಂದು ಕಂದದ, ನನ್ನ ಇದ್ದ ಒಂದು ಕೂಸಿಗೆ ನೋಡಿ ನಾ ಸಂಸಾರ ಮಾಡ್ಲಾಗತ್ತಿದೆವ್ವ. ನನ್ನ ಬಂಗಾರ ಮುಖದ ಕೂಸ ಎಲ್ಲಿ ಹೋಯ್ತು? ಹೌದು ಎಲ್ಲಿ ಬಾಯಿ ಬಿತ್ತೇನು ಕೆರೆ ಬಿತ್ತೇನೆವ್ವ? ಯಾರು ಹೇಳ್ರಿ ಅಂತೇಳಿ ಅತ್ತಿತ್ತ ಕಡೆ ಎಲ್ಲ ನೆರಮನೆ ಎಲ್ಲರಿಗೆ ಕೇಳುತ್ತಾಳ. ಹೌದು ಮಗು ಬಡತನ ಸಂಸಾರದಾಗ ನಿನ್ನ ತಂದೆ ಇದ್ದಾಗ ನಾ ನಿನಗೆ ಎಷ್ಟು ನೋಡ್ತಿದ್ದ, ನಿನ್ನ ತಂದೆ ತೀರಿದ ಬಳಿಕ ನಾ ನಿನಗೆ ನೋಡಿ ಸಂಸಾರ ಮಾಡಗತ್ತಿದ್ದ ಮಗು. ಹೌದು ಅಪ್ಪ ಬಡವಿಗೆ ದುಃಖ ಮಾಡಬೇಡ ಮಗು. ಕುಮಾರ ಎಲ್ಲಿದ್ದಿ ಬಾ ಕಂದ ಅಂತೇಳಿ ಓಣೆಲ್ಲ ಹುಡುಕಿತಾಳ. ಬಂಧುಗಳು ಎಲ್ಲಿ ಸಿಗಬೇಕ್ರಿ ಕಂದ? ಹೌದು ನಾಗರಾಯಗೌಡ ಕಟಕ ನಾಗರಾಯಗೌಡ ಶ್ರೀಮಂತದ ಸೊಕ್ಕಿಗಾಗಿ ತನ್ನ ಜಗಲಿ ಮ್ಯಾಗ ವೈದ್ಯಡಿ ಕೂಸಿಗಿಟ್ಟಾರ ಹೊಡೆದಿದ್ದ ಬಂಧುಗಳೇ. ಹೌದು ದುಃಖ ಮಾಡ್ತಾಳ, ಅಳ್ತಾಳ. ಎಲ್ಲಿದ್ದೀಯಪ್ಪ ಕುಮಾರ? ತಂದೆ ಎಲ್ಲಿದ್ದಿ ಬಾ ಮಗು, ಇಲ್ಲಾದ್ರೆ ಈ ಬಡವಿ ಪ್ರಾಣ ಬಿಡ್ತಾಳ ತಂದೆ, ನಿನಗೆ ಬಿಟ್ಟು ನಾ ಆಗಲಿ ಇರಾಗಿಲ್ಲ ಯಪ್ಪ. ಎಲ್ಲಿದ್ದಿ ಬಾ ಕುಮಾರ ಅಂತೇಳಿ ದುಃಖ ಮಾಡಿ ಅಳ್ತಾಳ. ಹೌದು ಆದ್ರೆ ಎಲ್ಲಿ ಬರ್ಬೇಕ್ರಿ? ಅವಾಗ ಬಡವಿ ನೀಲಮಗ ಒಬ್ಬ ಹೇಳ್ತಾನ, ತಾಯಿ ಯಾಕ ಓಡೆಲ್ಲ ಹುಡುಕ್ಯಾಡಗತ್ತಿದೆ? ನಿನ್ನ ಜಡಿ ಖುಷಿಗೆ ನಾಗರಾಯಗೌಡ ತನ್ನ ಜಗಲಿ ಮ್ಯಾಗ ಒಯ್ದು ಠಾರ ಹೊಡೆದಾನ ಯವ್ವ, ಯಾಕೆ ಕಳ್ಳಗತ್ತಿದಿ? ಹೌದು ಹೌದು ಅವಾಗ ನನ್ನ ಬಡವಿ ನೀಲಮ್ಮ ಮನೆಗೆ ಬಂದು 7 ದಿನ ಉಪವಾಸ ಮನಗುತ್ತಾಳ. ಗುಡ್ಡದ ಮ್ಯಾಗಿದ್ದಂತ ಅಂಶದ ಮುತ್ಯ ಗರ್ವ ಆಗತ್ತದ. ಹೌದು ಅವಾಗ ಸಾಧನ ರೂಪ ತೊಟ್ಟು ಅಂಶದ ಮುತ್ಯ ಮನೆ ಎಲ್ಲ ಭಿಕ್ಷೆ ಬೇಡುತ್ತ ಬಂದು ಬಡವಿ ನೀಲಮ್ಮನ ಮನೆ ಮುಂದೆ ಬಂದು, ತಾಯಿ ಬಹುತಿ ಭಿಕ್ಷೆ ಅಂದಿ ಅಂದ. ಹೌದು ಅವಾಗ ಹೇಳ್ತಾಳ ಯವ್ವ, ಬಡವಿ ನೀಲಮ್ಮ ಹೇಳ್ತಾಳ, ಯಪ್ಪ ಎದ್ದ ಒಂದು ಕೂಸದ, ಎದ್ದ ಒಂದು ದೀಪ ನನಗಾಗಲಿ ಹೋಗ್ಯದ. ಕಟಕ ನಾಗರಾಯಗೌಡ ನನ್ನ ಕೂಸಿಗೆ ಪ್ರಾಣ ಹೊಡೆದಾನ. ಏನಂತೇಳಿ ನಿನಗೆ ನೀಡ್ಲಿ, ನನ್ನ ಮನ್ಯಾಗ ಏನಿಲ್ಲಪ್ಪ, ಮುಂದಿನ ಮನೆಗೆ ಹೋಗತ್ ಹೇಳಿದ್ರು. ಹೌದು ಏನಾರೇ ಮಾಡ್ಯವ ಕೊಡು ಅಂದಾಗ 7 ದಿನ ಉಪವಾಸಿದ್ದಪ್ಪ, ನನ್ನ ಬಲ್ಲಿ ಏನಿಲ್ಲ. ಹೌದು ನಾನು 7 ದಿನ ಉಪವಾಸಿದ್ದವ, ನಿನ್ನ ಮನ್ಯಾಗ ಏನೇ ಇರ್ಲಿ ನಾ ಉಂಡೇ ಹೋಗುತ್ತಂದ. ಹೌದು ಅವಾಗ ಬಡವಿ ನೀಲಮ್ಮ ತನ್ನೆಲ್ಲ ಅಡಿಕೆಲ ಗಡಿಗೆ ಇಳಿಸುರ್ತನ ಒಂದು ಹಿಡಿ ಜ್ವಾಳ ಸಿಗುತ್ತವ. ಹಿಡಿ ಜ್ವಾಳ ಕಳಿಗಳಾಗ ಕೊಟ್ಟಿ ಕುದಿಸಿ ನುಚ್ಚ ಮಾಡಿ ಅಂಶದ ಮುತ್ಯಾಗ ಅಂಬಲಿ ಮಾಡಿ ಕುಡಿಸ್ತಾಳ. ಅಂಶದ ಮುತ್ಯ ಹೇಳ್ತಾನ, ಯಾವಾಗ ಪ್ರಸಾದ ಮಾಡಿ ನನಗ ಊಟಕ್ಕೆ ಕೊಟ್ಟಿದೆ ಅಂದ್ರೆ ಯವ್ವ, ಇವತ್ತು ಈ ಮನ್ಯಾಗ ನಿನ್ನ ಮಗನಿಗೆ ತಗೊಂಡೇ ನಾ ಊಟ ಮಾಡ್ತಾ ಹೋಗ ನಾಗರಾಯಗೌಡನ ವಾಡ್ಯಾಕ ಹೋಗಿ ಗೌಡನ ವಾಡ್ಯದ ಕಡೆ ಮುಖ ಮಾಡಿ ನಿನ್ನ ಕೂಸಿಗೆ ಕರಿ. ಹೌದು ಅವಾಗ ಬಡವಿ ನೀಲಮ್ಮ ಹುಡ್ಕೋ ತಂಗಳದಾಗ ಹೋಗುತ್ತಾಳ. ನಾಗರಾಯಗೌಡನ ವಾಡ್ಯದ ಕಡೆ ಮುಖ ಮಾಡ್ತಾಳ. ಮಗು ಕುಮಾರ ಎಲ್ಲಿದೆ ಬಾ ತಂದೆ ಅಂದ ಬಳಿಕ ನಾಗರಾಯಗೌಡನ ಮನೆಯಿಂದ ಜಡಿ ಕೂಸ ಓಡಿ ಬಂದು ತಾಯಿ ಮಗ ಕೂಡ್ತಾರ. ಜಗತ್ತದಾಗ ನನ್ನ ಅಂಶದ ಮುತ್ಯ ಮಾಡೋದಪ್ಪ. ಹೌದು 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 ಯಾರು ಮಾಡೋದದು? ಇದು ಅಂಶದ ಮುತ್ತ ಮಾಡು ಪವಾಡ. ಯಾವ ರೀತಿಯಿಂದ ಬಡವಿ ನೀಲಮ್ಮನ ಮನೆಗೆ ನನ್ನ ಅಂಶದ ಮುತ್ಯ ಹೋಗಿ ಆ ತಾಯಿ ಮಗನಿಗೆ ಕೂಡಿಸ್ತಾನ ಕಟಕ ನಾಗರಾಯಗೌಡ ಯಾವ ರೀತಿಯಿಂದ ಜಡಿ ಕಂದಗ ಹೊಡಿತಾನ ಅನ್ನೋದು ಅನುಭವ ವಿಷಯ ಹಾಡಿ ಹೇಳ್ತೀವಿ. ತಾವು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ.